ಓಹೋ ಈ ತಲೆ ಚಿಪ್ಪೆತ್ತಿ ಇಲ್ಲಿ ಕಿತ್ತು ಹೊಟ್ಟೆ ಒಳಗಡೆ ಇಟ್ಟಿದ್ರು ಇದೆಯಾ ಇಲ್ಲಿ ಇಲ್ಲ ತೆಗ್ದು ಮತ್ತೆ ಅಲ್ಲೇ ಇಟ್ಟಿದ್ರು ವಾಯ್ಸ್ ಕ್ಲಿಯರ್ ಅವಾಗ ವಾಯ್ಸ್ ಕ್ಲಿಯರ್ ಆಗಿದೆ. ಸತ್ತ ಅವನ ಬದಲು ಇವನ್ಯಾರ ಉಳ್ಕೊಂಡವನೇ ಅನ್ನೋಕ್ಕೋಸ್ಕರ ಇವನಿಗೆ 16 ಲಕ್ಷ ಖರ್ಚು ಮಾಡಿದ್ದು ಸರ್ ಈತನಿಗೆ. ಎಷ್ಟಾಗಿದೆ ನಿಮ್ದು? 16 ಲಕ್ಷ. ಹುಷಾರಿಲ್ಲ ಪಾಕ ಎತ್ಕೊಂಡು ಹೋಗ್ರಕ್ಕ ಅಂತ ಕೊಟ್ಟು ಹೋಗಿದ್ರು. ನನಗೆ ಕಾದಾಗ ಒಬ್ಬರು ಬಂದಿಲ್ಲ ಸರ್. ಎಷ್ಟು ಆಗೋದು ಗೊತ್ತಾ ಸರ್? ಅಂದರೆ ತುಂಬಾ ಸಂಬಂಧಿಕರು ಎಲ್ಲ ದುಡ್ಡು ಇದ್ದಾಗ ಅಷ್ಟೇನಾ? ಹೌದು ಸರ್. ಇರ್ಬೋದು. ಇವ್ರ ಹೆಸರು ಆನಂದ್ ಅಂತ. ಇವರಿಗೆ ಒಂದು ನಮಗೆ ಪರಿಚಯ ಆಗಿ ಇವರು ಒಂದು 8 ವರ್ಷದ ಮೇಲೆ ಆಯಿತು ಅನ್ಸುತ್ತೆ ಯೋಗಿಗೆ ಪರಿಚಯ ಆಗಿ. ನಮ್ಮ ಆಶ್ರಮಕ್ಕೆ ಮಾಡಿದ್ರೆ ಫಸ್ಟ್ ಇವರೇ ಬಂದಿದ್ದು. ಅಂದ್ರೆ ಆಶ್ರಮಕ್ಕೂ ಮುಂಚೆ ಪರಿಚಯ? ಹೌದು, ಆಶ್ರಮಕ್ಕಿಂತ ಮುಂಚೆ ಇವರ ಡ್ರೈವ್ ಮಾಡ್ಕೊಂಡಿದ್ದೆ. ಅಣ್ಣ ನಾನು ಇಬ್ರು ಡ್ಯೂಟಿ ಮಾಡ್ತಾ ಇದ್ವಿ. ಅಣ್ಣ ಒಂದಿನ ಹೋದ್ರೆ ನಾನು ಒಂದು ದಿನ ಹೋದೆ. ಅಣ್ಣ ನಮ್ಮ ಮನೆ ಅಂದ್ರೆ ಪರಿಚಯ ನಿಮ್ಗೆ ಅವರು? ಫಸ್ಟ್ ಪರಿಚಯ ಸರ್. ಅಣ್ಣ ಫಸ್ಟಿಂದ ಪರಿಚಯ, ಒಂದು 15 ವರ್ಷದ ಪರಿಚಯ. ಅಣ್ಣ ತಮ್ಮ ಫ್ರೆಂಡೇ ಬೈದ. ಆ ಫ್ರೆಂಡ್ ನನ್ನ ಫ್ರೆಂಡ್ ಅವನು, ನಾ ಇಬ್ರು ಕ್ಲೋಸ್ ಫ್ರೆಂಡ್. ಅವ್ನು ಡೆತ್ ಆದ. ಅವಾಗ 500 ರೂಪಾಯಿ ಇರಲಿಲ್ಲ. 500 ರೂಪಾಯಿ ಇದ್ರೆ ಬದುಕಿರೋ ನಾವು. ತುಂಬಾ ಕಷ್ಟ ಅಂದ್ರೆ ಕಷ್ಟವಾಗಿತ್ತು ಲಾಸ್ಟ್ ಟೈಮಲ್ಲೂ. ಇದೆಲ್ಲ ಹೆಂಗಾಯ್ತು? ಏನು ತಲೆಗೆ ಏನಾಗಿದೆ? ಆಕ್ಸಿಡೆಂಟ್ ಆಯ್ತು ಸರ್. ಸ್ವಲ್ಪ ಈ ಕಡೆ ತಿರುಗಿ. ಏನು ಹೇಗಾಯ್ತು ಆಕ್ಸಿಡೆಂಟ್? ಇಲ್ಲಿ ಹೆಬ್ಬಾಳ ಹತ್ರ ನಾನು ಆರಾಮ್ಸಿ ಕೆಲಸ ಮಾಡ್ತಿದ್ದೆ. ಅವಾಗ ಆಗಿದೆ ಸರ್. 5 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ. 5 ವರ್ಷ ಆಯ್ತು. ಓಹೋ ಈ ತಲೆ ಚಿಪ್ಪೆತ್ತಿ ಇಲ್ಲಿ ಕಿತ್ತು ಹೊಟ್ಟೆ ಒಳಗಡೆ ಇಟ್ಟಿದ್ರು. ಇದೆಯಾ ಇಲ್ಲಿ? ಇಲ್ಲ ತೆಗ್ದು ಮತ್ತೆ ಅಲ್ಲೇ ಇಟ್ಟಿದ್ರು. ಅವಾಗ ವಾಯ್ಸ್ ಕ್ಲಿಯರ್ ಆಗಿದ್ದು. ಅದಕ್ಕಿಂತ ಮುಂಚೆ ನಾನು ಮಾತಾಡಿದ 1 ನಿಮಿಷಕ್ಕೂ ಮರ್ತೋತಿದ್ದೆ. 1 ನಿಮಿಷಕ್ಕೆ ನನಗೆ ಜ್ಞಾನನೇ ಇರ್ತಾ ಇಲ್ಲ. ಮನೆಗೆ ಟ್ರೀಟ್ಮೆಂಟ್, ಬಾಡಿಗೆ ಮನೇಲಿ ಇದ್ದಿದ್ದು. ಮನೇಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಮನೆಯಲ್ಲೇ ಇದ್ದೆ ನಾನು. ಕೆಳಗೆ ಮಲ್ಕೊಂಡ್ರೆ ಸರ್ ಎದ್ದೇಳಕ್ಕಾಗ್ತಿರ್ಲಿಲ್ಲ. ಕೆಳಗೆ ಮಲ್ಕೊಂಡ್ರೆ ಎದ್ದೇಳಕ್ಕಾಗ್ತಿರ್ಲಿಲ್ಲ. ಸೊ ಫಸ್ಟ್ ಜನರ ಹತ್ರ ಭಿಕ್ಷೆ ಅಂತ ಬೇಡಿದ್ದು ಈತನಿಗೆ ಮಾತ್ರ. ನಿಮ್ಮ ಕೈಲಾದಂಥ 1 ರೂಪಾಯಿ ಕೊಡಿ ಅಂತ ಕೇಳಿದ್ದು ಇವನ ವಿಡಿಯೋಗೆ. ಸೊ ಇವರಿಗೆ ತಂದೆ, ಅವ್ರ ಅಮ್ಮ ಇದ್ದಾರೆ, ಹೆಂಡತಿ ಇದ್ದಾರೆ, 2 ಮಕ್ಕಳು ಕೂಡ ಇದ್ದಾರೆ. ಸೊ ಈ ಥರ ಪರಿಸ್ಥಿತಿಲಿದ್ದಾಗ ನಾವು ಕಾಲ್ ಮಾಡಿದಾಗ ನೀವೇನಾದರೂ ಮಾಡ್ಕೊಳ್ಳಿ, ಅವ್ನು ಸತ್ತರೆ ಸಾಯ್ಲಿ ಬಿಡಿ, ನಾನು ಬರಲ್ಲ ಅಂತ ಇವ್ರ ಹೆಂಡತಿ ಒಂದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ನಿಜವಾಗ್ಲೂ ಬೇಜಾರಾಯಿತು. ಇವ್ನು ಚೆನ್ನಾಗಿದ್ದಾಗ ಅವ್ಳು ಇವ್ರ ಜೊತೆ ಇದ್ದು ಅವ್ರಿಗೇನು ಬೇಕೋ ದುಡ್ಡು ತಿಂದು ಅವ್ರ ಮಕ್ಕಳೆಲ್ಲ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡ್ರು. ಬಟ್ ಇವನು ಈ ಪರಿಸ್ಥಿತಿಲಿ ಇದ್ದಾನೆ ಅಂತ ಹಾಸ್ಪಿಟಲ್ ಫೋನ್ ಮಾಡಿದಾಗ ಅವ್ರಿಗೆ ರೆಸ್ಪಾನ್ಸೇ ಮಾಡಲಿಲ್ಲ. ಇವನಿಗೆ ಹಾಸ್ಪಿಟ್ಲ್ ಖರ್ಚಿಂದ ಇವನ್ನ ನೋಡ್ಕೊಳ್ಳೋದ್ರಿಂದ ಇವನಿಗೆ ಟ್ರೀಟ್ಮೆಂಟ್ ಕೊಡ್ಸೋದ್ರೆ ಈಗಲೂ ಕೂಡ ಯೋಗಿನೇ ನೋಡ್ಕೊತಿರೋದು. ಸೊ ಯಾವ ಥರ ಅಂದರೆ ಸಣ್ಣ ಮಗುನ ಥರ ಕೇರ್ ಮಾಡಿದ್ದೀವಿ ಸರ್ ಈತನಿಗೆ. ಕಂಪ್ಲೀಟ್ ಒಂದು 6-7 ತಿಂಗಳು. ಹೇಳಪ್ಪ. 6-7 ತಿಂಗಳಲ್ಲ, ಇನ್ನೂ ಜಾಸ್ತಿ ಆಯಿತು. 1 ವರ್ಷ 1.5 ವರ್ಷ ಮನೇಲಿ ಇದೆ ಸರ್. ಹೌದು, ಡೈಪರ್ 1 ವರ್ಷ ಡೈಪರ್ ಹಾಕಿದ್ದು. ದಯ್ಯ ಅಂತಿದ್ದ ಸರ್. ಪಾಪ ನೆನ್ಸ್ಕೊಬೇಕು, ನನ್ನ ಪ್ರಾಣ ಕಾಪಾಡಿದ್ದೆ ಅವನು. ನಾನು ಮಲ್ಕೊಂಡಿದ್ರೆ 7 ತಿಂಗಳು ಕೋಮದಲ್ಲೇ ಇದ್ದೆ ಸರ್. ನಾನು ಪ್ರತಿಯೊಂದು ಕಾಪಾಡ್ದ ಅವನು. ಯಾರು ಹೃದಯ ಅಂದ್ರೆ? ಸರ್ ಯೋಗಿ ತಮ್ಮ, ಅವ್ರ ಫ್ರೆಂಡು. ಸೊ ಆತ ಇವನ್ನ ನೋಡ್ಕೊಂಡಿದ್ದು ಪಾಪ. 7 ತಿಂಗಳು ಕೋಮದಲ್ಲೇ ಸರ್. 7 ತಿಂಗಳು ಮಲ್ಕೊಂಡ್ರೆ ಸಾಕು. ಮಲ್ಕೊಂಡ್ರೆ ಎದ್ದು ಬಂದು ಯಾಕೋ ಅಂದ್ಬಿಟ್ಟು ಮಗು ಥರ ಟ್ರೀಟ್ಮೆಂಟ್ ಕೊಟ್ಟಿದ್ದ ನನಗೆ. ಡೈಪರ್ ಹಾಕೋ ಪ್ರತಿಯೊಂದು ಮಾಡಿದ್ದು ಅವನು. ಅವನಿಲ್ಲ ಅಂದ್ರೆ ನಾನು ಇಷ್ಟೊತ್ತಿಗೆ ಯಾವಾಗ ಸತ್ತೋಗ್ಬಿಟ್ಟಿದ್ದೆ. 5 ವರ್ಷ ಆಗಿರೋದು ಸತ್ತಾಗಿ. ಮೇಡಮ್ ಒಂದು ಕಾರಣದಲ್ಲಿ ಇವರೇನೇ ಈಗ ಸ್ಫೂರ್ತಿ ಆದ್ರೆ ನಿಮಗೆ ಆಶ್ರಮ ಮಾಡಿ? ಖಂಡಿತ ಸರ್. ಸ್ಟಾರ್ಟಿಂಗ್ ವಿಡಿಯೋ ಬಿಟ್ಟಿದೆ ಈತಂದು. ಸೊ ನಮಗೆ ಇವನು ಯಾಕೆ ಪರಿಚಯ, ಯೋಗಿ ಯಾಕೆ ಹೀಗೆಲ್ಲ ಮಾಡಿದ್ರು ಅಂದರೆ, ಯೋಗಿ ತಮ್ಮ ಸೊ ಇದೇ ಟಿ ವಿ ಕಾಯಿಲೆಯಿಂದ ಅವ್ನು ಡೆತ್ ಆಗಿದ್ದು. ಅವನು ಸತ್ತಾಗ ಅವನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಮ್ಗೆ ಈಗಲೂ ಕಣ್ಣಲ್ಲಿ ನೀರು ಬರುತ್ತೆ. 500 ರೂಪಾಯಿ ಇರಲಿಲ್ಲ ಸರ್. ಇಲ್ಲೇ ನೀವು ಇಂದ್ರ ಅಲ್ವಪ್ಪ ಹಾಸ್ಪಿಟ್ಲ್, ಅದು ಯಾವುದು ಸರ್ ಹಾಸ್ಪಿಟ್ಲ್ ನೇಮ್ ಬರ್ತಿಲ್ಲ, ಇಂದ್ರ ಹಾಸ್ಪಿಟ್ಲ ಏನೋ ಬರುತ್ತಲ್ಲ, ಬೋರಿಂಗ್ ಹಾಸ್ಪಿಟ್ಲಿಂದ ಮುಂದೆ ಆತನ ಅಡ್ಮಿಟ್ ಮಾಡಿದಾಗ ಟಿ ವಿ ಕಾಯಿಲೆ ಅಂತ ಹೇಳಿದರು. ಆತನಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೂ ನಮ್ಮ ಹತ್ರ 1 ರೂಪಾಯಿ ಇರಲಿಲ್ಲ ಸರ್. ಯಾಕೆ ಅಂದರೆ ಅಲ್ಲಿ ದುಡಿಬೇಕಿತ್ತು, ನೋಡಬೇಕಿತ್ತು. ಯೋಗಿನೇ ದೊಡ್ಡ ಮಗ. ಯೋಗಿ ದುಡಿದ್ರೆ ಅಷ್ಟೇ ಅವ್ರ ಮನೆಯವ್ರನ್ನೆಲ್ಲ ನೋಡ್ಕೋಬೇಕಾಗಿತ್ತು. ನನ್ನ ತಾಯಿ, ನನ್ನ ಅತ್ತೆ, ನನ್ನ ಮಾವ, ಮೈದಾ, ನನ್ನನ್ನು, ಸೊ ಎಲ್ಲ ಎಂಟೈರ್ ಟೀಮ್ನ ಇವರೊಬ್ಬರೇ ನೋಡ್ಕೋಬೇಕಿತ್ತು. ಇವ್ರಿಗೆ ಬರೋ ಅವಾಗೆಲ್ಲ ಡ್ರೈವಿಂಗ್ ಅಂತ ಆದರೆ 100 ರೂಪಾಯಿ ಬರ್ತಿತ್ತು. 100 ರೂಪಾಯಿಲಿ ಇಷ್ಟು 7-8 ಜನಕ್ಕೆ 100 ರೂಪಾಯಿ ತೊಗೊಂಡು ಬಂದಾಗ ಅವರಿಗೆ ಎಲ್ಲ ಕೊಡಬೇಕಿತ್ತು ಹೊರತು ಆಚೆ ಏನು ಎತ್ತಿಡೋಕ್ಕೂ ಆಯ್ತಿರ್ಲಿಲ್ಲ ಸರ್. ಆ ಪರಿಸ್ಥಿತಿಲಿ ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾಗ ನಮ್ಮಿಂದ 1 ರೂಪಾಯಿನೂ ಅವ್ನಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ. ಅವನಿಗೆ ಸತ್ತಾಗ ಒಂದು ಹೂವಿನ ಹಾರನೂ ನಮ್ಮ ಕೈಲಿ ಹಾಕಕ್ಕಾಗಿಲ್ಲ ಅಂತ ಈಗಲೂ ಕೊರಗಿದೆ. ತುಂಬ ಜನಕ್ಕೆ ಹಾರಗಳನ್ನ ಯಾಕೆ ಹಾಕ್ತೀರಾ, ಅಷ್ಟೊಂದೆಲ್ಲ ದುಬಾರಿ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬರಲ್ಲೂ ಹಾರ ಹಾಕ್ದಾಗ ನನ್ನ ತಮ್ಮ ಎಲ್ಲೋ ಬದುಕಿದ್ದಾನೆ, ಇವ್ರುಗಳ ಜೊತೆ ಎಲ್ಲ ಇದ್ದಾನೆ ಅಂತ. ಸೊ ಈತನಿಗೆ ಹೆಲ್ಪ್ ಮಾಡೋಕ್ಕೆ ಮೇಯ್ನ್ ಸಪೋರ್ಟೇ ಅವ್ರ ತಮ್ಮ. ಇವ್ನು ನೋಡಿದಾಗೆಲ್ಲ ಅವ್ರಿಗೆ ಅದೇ, ನನ್ನ ತಮ್ಮ ಎಲ್ಲೋ ಒಂದು ಕಡೆ ಬದುಕಿದ್ದಾನೆ, ಚೆನ್ನಾಗಿದ್ದಾನೆ, ಇವನೊಂದು ಬದುಕಿಸಿದ್ದೀನಿ, ಭಗವಂತಂಗೆ ಸಾಕಪ್ಪ, ಅವ್ನು ಸತ್ತ, ಅವನ ಬದಲು ಇವನ್ಯಾರ ಉಳ್ಕೊಂಡವನೇ ಅನ್ನೋಕ್ಕೋಸ್ಕರ ಇವನಿಗೆ 16 ಲಕ್ಷ ಖರ್ಚು ಮಾಡಿದ್ದು ಸರ್ ಈತನಿಗೆ. ಎಷ್ಟಾಗಿದೆ ನಿಮ್ಮದು? 16 ಲಕ್ಷ. 1 ವರ್ಷದ ಒಳಗಡೆ ಇವನಿಗೆ ಚಿಪ್ಪನ್ನ ಹಾಕಿಸ್ಬೇಕು ಅಂತ ಆಗಿದ್ದು. ನಮಗೆ ಆಗಲಿಲ್ಲ ಸರ್.
ಸ್ವಲ್ಪ ಜನ ಸಪೋರ್ಟ್ ಮಾಡಿದ್ರು, ಸ್ವಲ್ಪ ಜನಕ್ಕೆ ಇಷ್ಟು ಅಂತ ಅಮೌಂಟ್ ಹೆಬ್ಬಾಳದಲ್ಲಿ ಮಾಡಿಸಿದ್ವಿ ಅವ್ನಿಗೆ ಆಪರೇಷನ್ ಭೌತಿಸ್ ಹಾಸ್ಪಿಟಲ್ ಅಂತ. ಇದೆಲ್ಲ ಡೂಪ್ ಅಂತ ಕೆಲವರು ಹೇಳಿದ್ರು ಸರ್, ಇದೆಲ್ಲ ಇದ್ರಲ್ಲಿ ಮಾಡ್ತಾರ, ಹಿಂಗೆಲ್ಲ ಮಾಡಲ್ಲ ಅಂತ ಫೇಕ್ ಅಂತ ಎಷ್ಟೋ ಜನ ಕಮೆಂಟ್ ಮಾಡಿದ್ರು, ಎಷ್ಟೋ ಜನ ನೋಡಿದೀನಿ. ಅದು ಅನ್ಭವಿಸಿರೋಕೆ ಅಷ್ಟೇ ಗೊತ್ತಲ್ವಾ ಅಪ್ಪಿ? ಹೌದು, ಇದು ಅಂತಾರನೆ ಎಷ್ಟೋ ಜನ ನಿಮ್ಮ ಸರ್ ನಾನು ಹಾಸ್ಪಿಟಲ್ ಈ ಸರ್ ಯಾರು ಯಾಕೆ ಇದೇ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ನಮ್ಮ ಫ್ರೆಂಡ್ ದಯಾ ಹೇಳಿದ್ದು ಇದೇ ಥರ ಆಗಿದೆ. 6 ಜನ ಸತ್ಯ, 3 ಜನ ನನ್ನ ಪಕ್ಕದ ಬೆಡ್ಗಳೆಲ್ಲ ಸತ್ತವ್ರು, 3 ಜನ. ಅವನ್ನೆಲ್ಲ ಅಂದ್ರೆ ನಾನು ಸುತ್ತೋಗ್ಬಿಡ್ತಿದ್ದೆ ಪಾಪ. ರಾತ್ರಿ ಡಾಕ್ಟ್ರು ಫೋನ್ ಮಾಡೋರು 12 ಗಂಟೆ 1 ಗಂಟೆ ರಾತ್ರಿಗೆ, ದಯ್ಯವ್ರು ಎಲ್ಲಿದ್ರೆ ಬನ್ನಿ, ಆನಂದವ್ರಿಗೆ ಇದು ತಗೊಂಡ್ಬೇಕು, ಮೆಡಿಸಿನ್ ತಗೋಬೇಕಂತ ಫೋನ್ ಮಾಡೋರು. ₹1 ಸಪೋರ್ಟ್ ಇಲ್ಲ ಸರ್. ಬದುಕಿರೋದನ್ನ ಕರ್ನಾಟಕ ಜನತೆಯಿಂದ ಬದುಕಿರೋದು ಸರ್. ಅವಾಗ ಆಶ್ರಮನೇ ಇರಲಿಲ್ಲ, ಏನಿಲ್ಲ ಸರ್. ತುಂಬ ಬಡತನ ಅಂದ್ರೆ ಬಡತನ. ಅವ್ರ ಡ್ಯೂಟಿಗೆ ಹೋಗೋದು ಅಣ್ಣ ಪಾಪ. ಅವಾಗೂ ಮನೆಗೂ ಇರೋಕ್ಕಾಗಿಲ್ಲ. ಅವಾಗ ಇವ್ರ ಮಗಳು ಚಿಕ್ಕ ಮಗು ಬೇರೆ, ಬೇಡ ಒಂದು 4-5 ತಿಂಗಳು ಬೇಬಿ ಸರ್ ಇವನು ಬಂದಾಗ. ಸೊ ಅವನ ಪರಿಸ್ಥಿತಿ ಚಿಂತಾಜನಕ ಬಿಡಿ. ಎಳೆ ಮಕ್ಕಳನ್ನಾರು ನಾವು ಸಣ್ಣಕ್ಕಿರ್ತಾರೆ ಹೆಂಗೋ ಕ್ಯಾರಿ ಮಾಡ್ಬೋದು, ಈತ ಇಷ್ಟು ದೊಡ್ಡವ್ ನಾವು ಹೆಂಗೆ ಕ್ಯಾರಿ ಮಾಡೋದು? ಜನರ ಹತ್ರ ನಾವು ಯಾವ ಥರ ಕೇಳಿದ್ದು ಅಂದರೆ, ನಮ್ಮ ಮನೇಲಿ ಯಾವುದೋ ಒಂದು ಪ್ರಾಣ ಹೋಯ್ತೈತೆ, ಕೈ ಮುಗ್ದು ನಿಮಗೆ ಬೆಳ್ಕೊಂತಿದ್ದೀವಿ, ಅವ್ನಿಗೇನಾದ್ರು ಹೆಲ್ಪ್ ಮಾಡಿ ಅಂದಾಗ ಇಡೀ ಕರ್ನಾಟಕ ಜನ ಇವನ ಜೊತೆ ನಿಂತು ಇವ್ನು ಇಷ್ಟು ಚೆನ್ನಾಗಾಗಿರೋದಕ್ಕೆ ಇಡೀ ಕರ್ನಾಟಕ ಜನರು ತುಂಬ ಸಹಾಯ ಮಾಡಿದ್ದೀರಾ. ಸೊ ಯೋಗಿನ ನೆನೆಸ್ಕೋಬೇಕು ಅಂದಾಗ ಈತನಿಗೆ ಎಷ್ಟೊಂದು ಜನಕ್ಕೆ ಇವನು ಫ್ರೆಂಡ್ಗೆಲ್ಲ ಫೋನ್ ಮಾಡ್ದ ಹೆಲ್ಪ್ ಮಾಡಿ ಅಂತ. ಯಾರೂ ಈತನಿಗೆ ಒಬ್ರು ನೀನು ಬಾರೋ ನಮ್ಮ ಮನೆಗೆ ನಾನು ಊಟ ಕೊಡ್ತೀನಿ ಅಂತಲೂ ಅಂದಿಲ್ಲ. ಇವ್ರ ಮನೆಯವರಾಗಲಿ ಇವ್ರ ಫ್ರೆಂಡ್ಸ್ ಆಗಲಿ ಯಾರೂ ಆಗಲಿ. ಸೊ ಯೋಗಿ ಇವನ್ನ ಕೇರಿಂಗ್ ಮಾಡಿ ಸಣ್ಣ ಮಗು ಥರ ನೋಡಿಕೊಂಡು ಇಷ್ಟು ಇವಾಗ ಚೆನ್ನಾಗಿದೆಯಪ್ಪ, ಚೆನ್ನಾಗಿದ್ದೀನಿ. ನಾನೇ ಇವಾಗ ಎಲ್ಲರಿಗೂ ಗೆಸ್ಟ್ಗಳಿಗೆಲ್ಲ ತೋರಿಸ್ತೀನಿ, ಇವನೇ ಮೇಂಟೈನ್ ಮಾಡ್ತಾನೆ. ಇವರೆಲ್ಲ ಹೊರಗಡೆ ಹೋದಾಗ ನಾನೇ ಆಫೀಸಾಗ ಕೂತ್ಕೊಂಡು ಟೀ ಕಾಫಿ 150 ಜನನ ಇವನೇ ಬೇಕಾದ್ರೆ ನೀವು ಯಾರನ್ನ ಕರ್ಕೊಂಡೋಗಿ ಇವನೇ ಇಂಟರ್ವ್ಯೂ ಮಾಡ್ತಾನೆ. ಎಲ್ಲ ಇಂಟರ್ವ್ಯೂ ನಾನೇ ಮಾಡಿಸ್ತೀನಿ ಬೇಕಾದ್ರೆ. ಅಂದ್ರೆ ಈಗ ನಿಮ್ಗೆ ಏನು ತೊಂದರೆ ಇಲ್ಲ, ಮೆಡಿಸಿನ್ ಏನಿಲ್ವಾ? ಏನಿಲ್ಲ ಸರ್, ಎಲ್ಲ ಆರೋಗ್ಯವಾಗಿದ್ದೀರಾ? ಆರೋಗ್ಯವಾಗಿದ್ದೀನಿ. ಓಕೆ, ನಿಮ್ಗೇನೋ ಚಿಪ್ ಹಾಕಿದ್ರಂತಲ್ಲ, ಹೆಂಗೆ ಹಾಕಿದ್ರು ಅದು? ಲಿಕ್ಕಿದ್ರು ಇಲ್ಲಿ ಇಕ್ಕಿದ್ರೆ ಎಷ್ಟು ದಿವಸ? 3 ತಿಂಗಳು ಹಾಕಿದ್ರೆ ಕರೆಕ್ಟ್ ವಾಯ್ಸ್ ಕ್ಲಿಯರ್ ಇರೋದು ಎಲ್ಲ. ಒಂದೇ ಸಮ ಇರೋದು. 1 ವರ್ಷ ಇಲ್ಲಿ ಇದ್ದಿದ್ದು. 1 ವರ್ಷ ಆಯ್ತು. 1 ವರ್ಷ ಇಲ್ಲಿ ಇದ್ದಿದ್ದು. ಇಲ್ಲಿ ಚಿಪ್ ಇಲ್ಲಿ ಹಾಕ್ರು. ಅದು ನಿಮ್ಮಾಸಲ್ಲಿ ಸತೀಶ್ ಅಣ್ಣ ಅಂತ ಇದ್ರೆ ಪಾಪ ಅವ್ರು ಮಾಡಿಸಿದ್ ನನಗೆ. ಸತೀಶ್ ಅಣ್ಣ ಇರೋ ಮಾಡಿಸಿ ಬಿಡಪ್ಪ ಅಂದ್ಬಿಟ್ಟು ಇಲ್ಲಿ ಹಾಕ್ಸಿದ್ರು. ಅವಾಗ ಹಾಕ್ಸಿದ್ಮೇಲೆ ವಾಯ್ಸ್ ಕ್ಲಿಯರ್ ಆಯ್ತು. 99% ಇದ್ದು 100% ಆಗುತ್ತೆ ಸರ್. ಡಾಕ್ಟ್ರೇ ಹೇಳ್ಬಿಟ್ಟಿದ್ರು 99% ಬದುಕದೇ ಇಲ್ಲ, ನೀವೇನಕ್ಕೆ ಆಪರೇಷನ್ ಮಾಡಿಸ್ತೀರಾ ಅಂತ. ಏನಕ್ಕೆ ಕಾಪಾಡ್ತೀರಿ ಅಂತ ಅಣ್ಣಿಗೆ ಹೇಳಿದ್ರಂತ. ಯೋಗಿ ವೇಸ್ಟು ನಾವು ಮಾಡ್ತೀವಿ, ದುಡ್ಡು ಖರ್ಚು ಮಾಡಕ್ ರೆಡಿನಾ ನೀವು ಅಂತ ಕೇಳಿ. ಸರ್ ವೆಂಟಿಲೇಟರ್ ಅಲ್ಲಿ ಬದುಕಿದಾನೆ ಅಷ್ಟೇ ಈತನಿಂದ 1% ಬದುಕಿದಾನೆ ಅಂತ ಅಂತಿರೋದೇನೆ. 99% ಜೀವ ಹೋಗ್ಬಿಟ್ಟಿತ್ತು ಸರ್. ವೆಂಟಿಲೇಟರ್ ಡಾಕ್ಟರ್ ಹೇಳ್ತಾರೆ ಏನಕ್ಕಪ್ಪ ಇಷ್ಟೊಂದೆಲ್ಲ ಖರ್ಚು ಮಾಡ್ತಿದ್ಯಾ ನೀನು, ಬಿಡು ಸತ್ರೆ ಸಾಯಿಲಿ ಅಂತ. ಯೋಗಿ ಇಲ್ಲ, ಆತ ಬದುಕಬೇಕು, ನನ್ನ ತಮ್ಮನಾರು ನನ್ನ ಪಡ್ಕೊಳಕ್ಕಾಗಿಲ್ಲ, ಇವನಾರು ಬದುಕಿಸ್ಬೇಕು ಅಂತ ಎಲ್ಲ ಡಾಕ್ಟ್ರನ್ನ ಕರೆಸಿ ಕಾಡಿ ಬೇಡಿ ಇನ್ನೇನು ಕಾಲು ಮುಗಿಯೋದೊಂದು ಬಾಕಿ ಇತ್ತು ಸರ್, ಅವನ್ನ ಉಳಿಸ್ಕೊಡಿ ಅಂತ. ಸೊ ಹಾಗೆ ಇವನ್ನ ಉಳಿಸ್ಕೊಟ್ಟಿದ್ದು. ಮಗುಗಿಂತ ಹೆಚ್ಚಾಗಿ ಕೇರ್ ಮಾಡಿದ್ದೀವಿ ಸರ್ ಈತನ. ಬೆಡ್ಡಿಡನ್ ಆದಾಗ ಅವನು ಯಾವ ಥರ ಅಂದರೆ ಅದು ಊಹೆನೂ ಮಾಡ್ಕೊಳಕ್ಕಿಲ್ಲ. ನಂದೆಲ್ಲ ಸಣ್ಣ ಮಕ್ಕಳು, ಅದ್ರ ಜೊತೆ ಇವನು ನೋಡ್ಕೊಂಡು ನಮಗಾಗಂತ ಊಟ ಮಾಡಿಸ್ಕೊಂಡು ಇವನಿಗೆಲ್ಲ ಅವಾಗ ಊಟ ಮಾಡಕ್ ಆಗ್ತಿಲ್ಲ. ಕಂಪ್ಲೀಟ್ ಊಟ ಕುತ್ಕೊಂಡ್ರೆ ಕೆಳಗಡೆ ಕುತ್ಕೊಂಡ್ರೆ ತೊಳಕ್ಕೂ ಆಯ್ತು. ಕೈ ಎತ್ತಿ ಸಪೋರ್ಟ್ ಮಾಡಿದ್ದೀವ್ರಿ ಸರ್ ಪಾಪ. ನಮ್ಮ ಅಮ್ಮಂಗಿಂತ ಹೆಚ್ಚು ಸರ್. ನಮ್ಮ ಅಮ್ಮ ಅಂತೂ ಬಂದಿಲ್ಲ, ಬಿಡಿ ಬೇಡ ಅದ್ರಿಗೆ ಯಾಕೆ ಕಳ್ಬಾರ್ದು ಡಿಸ್ಟರ್ಬ್ ಬಿಡಿ, ಹತ್ತು ಬಿಟ್ರೆ ಎಲ್ಲರೂ ಹೋಗ್ಬಿಡ್ತಾರೆ, ಅದಕ್ಕೆ ಹೇಳಲ್ಲ. ಅಂದ್ರೆ ಈಗ ಅದೇ ಹೇಳ್ತಾ ಇದ್ರಿ ಹೆಂಡತಿ ಮಕ್ಕಳು ಇದ್ದಾರೆ ಅಂತ, ಯಾವತ್ತಾದ್ಮೇಲೆ ಎಲ್ಲರೂ ಇದ್ದಾರೆ ಸರ್. ಯಾರು ಅಂದ್ರೆ ನಾನು ಚೆನ್ನಾಗಿದ್ದಾರೆ ಸರ್ ಮಾತು. ಈಗ ಸರ್ ಅಣ್ಣ ಹೇಳಿದ್ರು ಇವತ್ತು ಇವ್ರಿಗೂ ಅಷ್ಟೇ ಪ್ರತಿಯೊಂದು ಎಲ್ಲ ನಾನು ನೋಡ್ಕೊಂತ ಇದ್ದೀನಿ ಕೇಳಿಬೇಕಾರೆ. ಯಾಕೆ ನಾನು ಇದು ಚೆನ್ನಾಗಿದ್ದಾಗ ಫೋನ್ ಮಾಡಿ ಆನಂದ ಈ ಥರ ಆಗ್ಬಿಟ್ಟೈತೆ, ಒಂದು ಸ್ವಲ್ಪ ದುಡ್ಡು ಬೇಕಣ್ಣ, ಮಗುಗೂ ಹುಷಾರಿಲ್ಲ ಪಾಕ ಎತ್ಕೊಂಡು ಹೋಗ್ರಕ್ಕ ಅಂತ ಕೊಟ್ಟು ಹೋಗಿದ್ರು. ನನಗೆ ಇದಕ್ಕಾದಾಗ ಒಬ್ಬರು ಬಂದಿಲ್ಲ ಸರ್. ಎಷ್ಟು ಆಗೋದು ಗೊತ್ತಾ ಸರ್ ನನಗೆ. ಅಂದ್ರೆ ತುಂಬ ಸಂಬಂಧಿಕರು ಎಲ್ಲ ದುಡ್ಡು ಇದ್ದಾಗ ಅಷ್ಟೇನಾ? ಹೌದು ಸರ್, ಸತ್ಯ. ಅದು ದುಡ್ಡಿನ ಮೇಲೆ ನಿಂತಿರೋ ಪ್ರಪಂಚ ಇದು. ಮನುಷ್ಯತ್ವ ಎಲ್ಲ ಬಿಡು, ನಮ್ಮ ಅಣ್ಣ ಬತ್ತಲ್ಲ ಬಕ್ಕ ಬತ್ತ ಅವೆಲ್ಲ ಸುಳ್ಳು ಸರ್, ಶುದ್ಧ ಸುಳ್ಳದು. ಹೆಂಗಿದೆ ಗೊತ್ತಲ್ಲ, ಸೂಪರ್ ಆಗಿದೆ ಸರ್. ನಾನು ಅಣ್ಣ ಡ್ಯೂಟಿ ಮಾಡ್ಬೇಕಾದ್ರೆ ಸರ್ ಇಬ್ರು ಡ್ಯೂಟಿ ಮಾಡ್ತೀವಿ ಸರ್ ಕಾರಲ್ಲಿ ಡ್ರೈವರ್ ಆಗಿ. ನೋಡಿ ಅಂದ್ರೆ ನೀವು ಹೆಂಗಾಗಿತ್ತು ಇದು ಆಕ್ಸಿಡೆಂಟ್? ಕಾರ್ಲ್ ಆಯ್ತಾ ಹೆಂಗೆ? ಕಾರ್ಲ್ ಆಗಿರೋದಲ್ಲ ಸರ್, RMC ಇಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ ಆಗಿದ್ದು ಸರ್. ಇಲ್ಲಿ ಹೆಬ್ಬಾಳದಲ್ಲಿ ಆಗಿದ್ದು. ಅಂದ್ರೆ ಹೆಂಗಾಯ್ತು? ಟೂ ವೀಲರ್ ಹೋಗ್ತಿದ್ರೆ ಆಟೋ ಚಾರ್ಜಿಂಗ್, ಅದು ಒಂಥರ ಚಾರ್ಜರ್ ಆಗ್ತಾ ಬರ್ತಿತ್ತು. ಚಾರ್ಜಿಂಗ್ ಆಟೋದಲ್ಲಿ ಅದು ವೆಯ್ಟ್ಲೆಸ್ ಸರ್. ಹಿಂದೆಯಿಂದ ವೆಯ್ಟ್ ಜಾಸ್ತಿ ಆಗ್ತಾಗ ಮುಂದೆ ಆಟೋಮೆಟಿಕ್ ಎತ್ಕೊಂಡ್ಬಿಡುತ್ತೆ. ಡೆಲಿವರಿ ಕೊಡಕ್ಕೆ ಹೋಗ್ಬೇಕಾದ್ರೆ ಆಗಿದ್ದು. ಓಕೆ, RMC ಅಲ್ಲಿ ಮಾಡುವಾಗ. ಹೌದು ಮಾಡ್ಬೇಕಾದ್ರೆ ಸರ್. ಓಕೆ.
ಇವ್ರಿಲ್ಲ ಅಂದ್ರೆ ನಾನು ಇಷ್ಟೊತ್ತಿಗೆ ಹೋಗಿ 5 ವರ್ಷ ಎಲ್ಲ ಕೈ ತೊಳೆದು ಸುಮ್ಮನೆ ಬೇಡ ಆನಂದ್. ಇವಾಗಲೂ ಅಷ್ಟೇ ಸರ್, ನಮ್ಮ ಸಂಬಂಧಿಕರವ್ರೆ ಕೋಲಾರದಲ್ಲಿದ್ದಾರೆ, ಎಲ್ಲ ಕಡೆ ಇದ್ದಾರೆ, ತುಂಬ ಜನ ಅವರೇ. ಇವತ್ತಿನವರೆಗೂ ಆನಂದ ಬದುಕೋನ ಗೆತ್ತವನಂತ ಯಾರಿಗೂ ಗೊತ್ತಿಲ್ಲ. ಎಲ್ಲ ಅಂದ್ರೆ ಅವ್ರ ಪಾಲಿಗೆ ನೀವು ಆಲ್ರೆಡಿ ಹೋಗ್ಬಿಟ್ಟಿದ್ದೀರಾ ಅಷ್ಟೇ. ಅವಾಗ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಮನೆಯವ್ರು ಬಂದ್ರೆ ಹೋಯ್ತೀಯಾ? ಹೋಗಲ್ಲ. ಯಾಕೆ ಹೋಗ್ಬೇಕು? ಈಗ